ಸೊ ಸಮಾಜ ಅಂದಾಗ ನನಗೊಂದು ಕ್ಯೂರಿಯಾಸಿಟಿ, ಮಕ್ಕಳು ಅಂದಾಗ ಮಗನ ಮನೆಗೆ ಹೋಗೋದು ಅಂದರೆ ಇಳಿ ವಯಸ್ಸಲ್ಲಿ ಮಗನ ಮನೇಲಿ ಜೀವನ, ಈ ಮಗಳ ಮನೇಲಿ ಯಾರೂ ಇರಲ್ಲ, ಈ ಥರದೊಂದು ಪ್ರತೀತಿದೆ. ಬಟ್ ಈ ಕುಟುಂಬ ಅಥವಾ ಈ ದೊಡ್ಡಗೌಡರು ದೇವೇಗೌಡರು ನಿಮ್ಮನ್ನ ಆಯ್ಕೆ ಮಾಡ್ಕೋತಾರಲ್ಲ ಅಂತ. ಇದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇದು. ಆದ್ರೆ ಒಂದು ಒಂದು ಯಾರಿಗೂ ಅರ್ಥ ಆಗ್ದಂಗೆ ಒಂದು ಸರಿಯಾದ ರೀತಿನಲ್ಲಿ ನಿಮ್ಗೆ ಆನ್ಸರ್ ಮಾಡ್ಬೇಕು ಅಂದ್ರೆ, ಫಸ್ಟ್ 89 ಇಂದ 2094 ವರೆಗೂ ಮಂಜುನಾಥ್ ನಾವೆಲ್ಲ ಒಟ್ಟಿಗೆ ಇದ್ವಿ. ಸರಿ, ಅವಾಗ ರೇವಣ್ಣ ಫ್ಯಾಮಿಲಿಯಲ್ಲಿ ಇತ್ತು, ನಾನು ಅಲ್ಲ ಇದ್ದೆ ಮಂಜುನಾಥ್ ಮನೆಯಲ್ಲಿ, ಮಂಜುನಾಥ್ ಅವರು ಇದ್ರು, ಮತ್ತೆ ಫಾದರ್ ಇನ್ ಲಾ ಬಾಡಿಗೆ ಮನೆಯಲ್ಲಿ ಅಲ್ಲಿ ಆಫೀಸ್ ಮಾಡ್ಕೊಂಡಿದ್ರು, ಮದರ್ ಇನ್ ಲಾ ಇಲ್ಲಿ ನಮ್ಮ ಮನೇಲೆ ಇದ್ರು. ಮನೆ ಅಂದ್ರೆ ನಮ್ಮ ಮನೆ ಮಂಜುನಾಥ್ ಮನೆ. ಆಮೇಲೆ CM ಆದ ತಕ್ಷಣ ಕ್ವಾರ್ಟರ್ಸ್ಗೆ ಹೋದ್ರು. ಕ್ವಾರ್ಟರ್ಸ್ಗೆ ಹೋಗಿ 99 ಅಲ್ಲಿ ಕ್ವಾರ್ಟರ್ಸ್ ಖಾಲಿ ಮಾಡಬೇಕಾಗಿ ಬಂತು. ಯಾವಾಗ ಇವರು ರೇವಣ್ಣ ಜೇಜ್ ಪಟೇಲ್ ಸೋತ್ರಲ್ಲ, ಅವಾಗ SM ಕೃಷ್ಣ CM ಆದಾಗ ಖಾಲಿ ಮಾಡ್ಬೇಕಾಯ್ತು. ಕ್ವಾರ್ಟರ್ಸ್ ಖಾಲಿ ಮಾಡಿ ಬಾಡಿಗೆ ಮನೆ ಬಂದ್ರು. ಪದ್ಮನಾಭನಗರಲ್ಲೇ ಬಾಡಿಗೆ ಮನೆಗೆ ಬಂದ್ರು. ಆ ಮನೇಲಿ ಇರುವಾಗಲೇ ಆಸಿಡ್ ಹಾಕಿತ್ತು. ಆಸಿಡ್ ಹಾಕಿ 3 months ಹಾಸ್ಪಿಟಲ್ ಇದ್ದು, ಅವ್ರನ್ನ ಇಬ್ಬರೇ ಇದ್ರು, ಫಾದರ್ ಇಲ್ಲ ಮದರ್ ಇಲ್ಲ ಆ ಬಾಡಿಗೆ ಮನೆಯಲ್ಲಿ. ಅವ್ರನ್ನ ಅಲ್ಲಿ ಬಿಡಬಾರ್ದು ಅಂತ ಮತ್ತೆ ನಾವು ಮಂಜುನಾಥ್ ಅವ್ರ ಮನೆಗೆ ಕರ್ಕೊಂಡ್ ಬಂದ್ವಿ. ಅಲ್ಲಿ ನಾನು ಅಲ್ಲೇ ಇದ್ದೆ. ಸೊ ಅಲ್ಲಿ 1 ವರ್ಷ ಅಪ್ ಟು 2004 ಅಲ್ಲಿ ಇದ್ರು. ಆ ಮಧ್ಯದಲ್ಲಿ ಏನಾಯ್ತು, ನಮ್ಮ ಮದರ್ ಇನ್ ಲಾಗೆ ನನ್ನ ಸ್ವಂತ ಒಂದು ಮನೆ ಇಲ್ಲ, ನಾನು ಬೇರೆಯವ್ರ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ, ನನ್ನ ಮಗಳು ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ, ನನಗೆ ಅಂತ ನಮ್ಮ ಹಸ್ಬೆಂಡ್ ದೇವೇಗೌಡರು ನನಗೆ ಮನೆ ಕಟ್ಟಲಿಲ್ಲ ಅನ್ನೋ ಒಂದು ಬಹಳ ಕೊರಗಕ್ಕೆ ಶುರು ಮಾಡ್ಬಿಟ್ರು. ಆಗ ನನ್ನ ವೈಫ್ ಶೈಲಾ, ಬೋಲ್ಡ್ ಲೇಡಿ, ಅವರನ್ನ ನೋವನ್ನ ನೋಡಿ ಒಂದು ಅಲ್ಲೇ ನೆಕ್ಸ್ಟ್ ಭವಾನಿ ಲೇಔಟ್ ಅಂತ ಇದೆ, ಅಲ್ಲಿ ಒಂದು ಜಾಗನ ಅವ್ರು ಗೊತ್ತಿರೋರು ಅಭಿಮಾನಿ, ದೇವೇಗೌಡರ ಅಭಿಮಾನಿ, ಅವರಿಂದ ಕಮ್ಮಿ ಪ್ರೈಸ್ಗೆ ಸೈಟ್ ತಗೊಂಡು ಮನೆ ಕಟ್ಸಿದ್ರು. ಆಮೇಲೆ ಅದಕ್ಕೆ ಮನೆ ಕಟ್ಟೋದಿಕ್ಕೆ 6 ಜನ ಸೇರಿ ಮನೆ ಕಟ್ಟಿ 2004 ಶಿಫ್ಟ್ ಆದ್ರು. 2004 ಶಿಫ್ಟ್ ಆಗಿ ಅವರಿಬ್ಬರೇ ಇದ್ರು ಹೊಸ ಮನೆಯಲ್ಲಿ, ಇಬ್ಬರೇ. 2004 ಇಂದ 2010 ವರೆಗೂ ಇಬ್ಬರೇ ಇದ್ರು. ಇಲ್ಲಿ ಏನಾಯ್ತು, ನಮ್ಮ ವೈಫ್ ಶೈಲಾ ಮದರ್ ಇನ್ ಲಾಗೆ ಬಹಳ ಅಟ್ಯಾಚ್ಡ್, ಕ್ಲೋಸ್ಡ್. ನಾನು ಹೇಳಿದ್ನಲ್ಲ 21 years ಇದ್ವಿ, ನಾವು ಮುಂದೆ ಬೇರೆ ಹೋಗೋಣ ಅಂತ. ಅವಾಗ ನಾವು ನಮ್ದು ಓನ್ ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ವಿ. ಆ ಟೈಮಲ್ಲಿ ನಾವು ಅನ್ಕೊಂಡ್ವಿ, ಅವ್ರ ವಯಸ್ಸಾಗ್ತಾ ಇದೆ, ಅವ್ರು ಇದಕ್ಕೆ ಜಾಸ್ತಿ ವರ್ಷ ಅಲ್ಲಿ ಇರಕ್ಕೆ ಸಾಧ್ಯ ಇಲ್ಲ, ನಾವು ಇಲ್ಲಿ ಕರ್ಕೊಬರೋಣ ಅಂತ ಹೇಳಿ ಅವ್ರಿಗೆ ಒಂದು ಫ್ಲೋರ್ ಕಟ್ಟಿ, ಅವರು ಕನ್ಸೆಂಟ್ ತಗೊಂಡು, ನೀವು ಇಲ್ಲಿ ಬರ್ತೀರಾ, ನಾವು ಕಟ್ತೀವಿ, ಆಯ್ತು ಬರ್ತೀವಿ. ಹಾಗಾಗಿ ನಮ್ಮ ಮನೆಗೆ ಅವರು ಬಂದ್ರು. ಅದು ಒಂದು ರೀಸನ್, ನಮ್ಮ ವೈಫ್ ಮದರ್ ಇನ್ ಲಾಗೆ ಬಹಳ ಕ್ಲೋಸು, ಮತ್ತೆ ಫಾದರ್ ಇನ್ ಲಾ ಪ್ರೀತಿ ಮಗಳು, ಚಿಕ್ಕ ವಯಸ್ಸಲ್ಲಿ. ಹಾಗಾಗಿ ಅವಳಿಗೂ ಅಟ್ಯಾಚ್ಮೆಂಟ್. ಹಾಗಾಗಿ ಅವಳೆ ಕರ್ಕೊಂಡು ಬಂದು ಮನೆಗೆ ಇಟ್ಕೊಂಡು ಕರೆದ್ರು, ಅವ್ರ ಮನೆಗೆ ಬಂದ್ರು ಅಷ್ಟೇ.